ನಮಸ್ಕಾರ. ಬೇಸಿಗೆಯಲ್ಲಿ ಬೀದಿ ಬದಿಯ ತಿಂಡಿಗಳನ್ನ ಭಾಳ ಎಂಜಾಯ್ ಮಾಡ್ತಾರೆ ಜನ. ನೀವು ಸಂಜೆ ಹೊತ್ತು ಹೋದರೆ, ವಾಕಿಂಗ್ ಹೋದರೆ, ನೀವು ಬೆಂಗಳೂರಲ್ಲ, ಎನಿ ತಾಲೂಕಾ ಪ್ಲೇಸು, ಎನಿ ಹೋಬಳಿ ಪ್ಲೇಸು, ಈ ಚಾಟ್ಸ್ ಪರ್ಟಿಕ್ಯುಲರ್ಲಿ ಖುಷಿಯಿಂದ ತಿಂತಾರೆ ಇಡೀ ಫ್ಯಾಮಿಲಿ. ಅದರೊಳಗೆ ಪಾನಿಪುರಿ, ಮಸಾಲ ಪುರಿ ಇಂಥವೆಲ್ಲ ತಿನ್ನೋದಕ್ಕೆ ಭಾಳ ಇಷ್ಟಪಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ 2-3 ಪಾಯಿಂಟ್ಸ್ ನೀವು ನೆನಪಿನಲ್ಲಿಡಬೇಕು ರೋಡ್ ಸೈಡ್ ತಿನ್ನಬೇಕಾದ್ರೆ. ಯಾವುದೇ ಬಿಸಿ ಆಹಾರ, ಇವಾಗ ಮಸಾಲ ಪೂರಿ, ಮಸಾಲಾನ ಬಿಸಿ 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 ಹೆಂಚು ಮೇಲೆ ಇರುತ್ತಲ್ಲ, ಅಂಥದ್ರಿಂದ ನಿಮಗೆ ತೊಂದರೆ ಆಗಲ್ಲ. ಯಾಕಂದರೆ ಯಾವುದೇ ಒಂದು ಬ್ಯಾಕ್ಟೀರಿಯಾ ವೈರಸ್ ಕೂಡ ಅದರಲ್ಲಿ ಸತ್ತೋಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಪಾನಿಪುರಿ ತಿಂತಾರಲ್ಲ, ಅಥವಾ ಈ ಕಡಲೆಪುರಿಯಲ್ಲೆಲ್ಲ ಮಾಡಿರ್ತಾರಲ್ಲ, ಬೇರೆ ಬೇರೆ ಚಾಟ್ಸ್ ಇರ್ತಾವಲ್ಲ, 2-3 ಎಚ್ಚರ ವಹಿಸಬೇಕು ನೀವು. ಅದನ್ನು ತಯಾರು ಮಾಡುವನ ಕೈ ನಿಜವಾಗ್ಲೂ ತೊಳ್ಕೊಂಡಿದ್ದಾನ, ಉಗುರು ಕಟ್ ಮಾಡಿದಾನ, ಅಥವಾ ಅವನೇನಾದರೂ ಕ್ಯಾರಿಯರ್ ಅಂದರೆ ಎಷ್ಟೋ ಜನಕ್ಕೆ ಅಮೀಬಿಕ್ ಇನ್ಫೆಕ್ಷನ್ ಇರುತ್ತೆ, ಅವನೇ ಕ್ಯಾರಿಯರ್ ಇರ್ತಾನೆ. ಇನ್ಫ್ಯಾಕ್ಟ್ ನಾವು MBBS ಓದೋವಾಗ ನಮ್ಮ ಬುಕ್ನಲ್ಲಿ ಟೈಫಾಯ್ಡ್ ಮೇರಿ ಅಂತ ಒಂದು ಮೇರಿ ಫೋಟೋ ಇತ್ತು. 1 ಸೆಂಚುರಿ ಬ್ಯಾಕ್ ಇಂಗ್ಲೆಂಡ್ನೊಳಗೆ ಒಬ್ಬ ಇಂಡಿಯನ್ ವುಮನ್ನು ಕಲ್ಲಂಗಡಿ ಹಣ್ಣು ಮಾರ್ತಿರ್ತಾಳೆ ರೋಡ್ ಸೈಡು. ಅವಳದು ಒಂದು ಫೋಟೋ ಇದೆ ನಮ್ಮ ಬುಕ್ಕಲ್ಲಿ, ಈಗಲೂ ಕೂಡ ಇದೆ. ಅವಳಿಂದ ಬೇರೆಯವ್ರಿಗೆ ಟೈಫಾಯ್ಡ್ ಬರ್ತಾಯಿತ್ತು. ಶಿ ವಾಸ್ ಎ ಕ್ಯಾರಿಯರ್ ಅಂತ ಆಕೆಗೆ ಟೈಫಾಯ್ಡ್ ಮೇರಿ ಅಂತಲೇ ಹೆಸರಿತ್ತು. ಅದರಿಂದ ದಯವಿಟ್ಟು ಈ ಮೊನ್ನೆ ಯಾವುದೋ ಒಂದು ಹುಡುಗಿ ಈ ಗೋಲ್ ತಿಂದ್ಬಿಟ್ಟು ತೊಂದರೆಗೆ ಸಿಕ್ಕಾಕ್ಕೊಂಡಿದ್ದಾಳೆ. ಡೆತ್ ಆಯಿತೋ ಏನೋ ಗೊತ್ತಿಲ್ಲ, ಡೆತ್ ಆಯಿತು ಅಂತ. ಬಟ್ ಏನಂದರೆ 2-3 ವಿಚಾರಗಳು. ಮೊನ್ನೆ ಇನ್ನೊಂದು ಮಗು ಒಂದು ಹೂವಿನ ಬಟ್ಟು ನುಂಗಿ ಸತ್ತೋಗಿದೆ. ಮಕ್ಕಳಲ್ಲಿ ಏನೋ ನುಂಗಿ ಸಾವಿಗೆ ಕಾರಣ, ಕಾಯಿನ್ ನುಂಗಿ ಸತ್ತೋಗ್ತವೆ, ಗೋಲಿ ನುಂಗಿ ಸತ್ತೋಗ್ತವೆ. ಅದು ರೆಸ್ಪಿರೇಟರಿ ಅಬ್ಸ್ಟ್ರಕ್ಷನ್ ಆಗುತ್ತೆ. ಉಸಿರಾಟ ಆಡಿದ್ರೆ ಉಸಿರು ಸಿಕ್ಕಾಕೊಂಡು ಸತ್ತೋಗ್ತವೆ. ಯಾರಾದರೂ ನಿಮ್ಮ ಕಣ್ಣು ಮುಂದೆ ಮಗು ಏನನ್ನ ಬಾಯಿಗೆ ಹಾಕ್ಕೊಂಡ್ರೆ ಗೋಲಿ ಕಾಯಿನ್ಗಳು, ದಯವಿಟ್ಟು ಮಕ್ಕಳ ಗೋಲಿ ಕಾಯಿನ್ ಕೊಡಬೇಡಿ. ಆ ಟೈಮ್ನಾಗ ಏನಾದರೂ ಉಸಿರು ಸಿಕ್ಕಾಕ್ಕೊಂಡ್ರೆ ವಿತಿನ್ 5 ಮಿನಿಟ್ಸ್ ಸತ್ತೋಗ್ತಾರೆ. ಅವಾಗ ನೀವು ಹತ್ರ ಇದ್ದರೆ ಇಮ್ಮಿಡಿಯೇಟ್ಲಿ ಮಗುನ ರಿವರ್ಸ್ ಮಾಡಬೇಕು. ಕಾಲು ಹಿಡ್ಕೊಂಡು ಮೇಲೆ ಎತ್ತಿ ಬೆನ್ನ ಮೇಲೆ ಒಂದು ಬ್ಲೋ ಕೊಟ್ಟರೆ ಬಾಯಿಂದ ಈಚೆಗೆ ಬಂದುಬಿಡುತ್ತೆ, ಅದು ಜೀವ ಉಳ್ಕೊಡುತ್ತೆ. ಇದು ಇಂಪಾರ್ಟೆಂಟು. ಬಟ್ ಆಗಲೇ ಫುಡ್ಡಿನ ಬಗ್ಗೆ ನಾನು ಹೇಳೋವಾಗೆ, ಭಾಳ ಸಾರಿ ಫುಡ್ನಿಂದ ಸಾವಾಗಲಿಕ್ಕೆ ಕಾರಣ ಇನ್ಫೆಕ್ಷನ್, ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತೀವಿ ನಾವು. ಅದು ತಯಾರು ಮಾಡಿದ ರೀತಿ ಅಥವಾ ಮನೆಯಲ್ಲೇ ತಯಾರು ಮಾಡ್ಕೊಂಡಿದ್ದಾರೋ. ಇನ್ನೊಂದು ಸಾರಿ ನಾನು ಹೇಳ್ತೀನಿ, ಭಾಳ ಸಾರಿ ಬೀದಿ ಬದಿ ಆಹಾರ ತಿನ್ನೋರು ದಯವಿಟ್ಟು ಅಲ್ಲಿರೋ ಪ್ಲೇಟ್ ಯೂಸ್ ಮಾಡಬೇಡಿ. ಯಾಕಂದ್ರೆ ನೀವು ನೋಡಿ ಭಾಳ ಕಡೆ ಅವ್ರ ಹತ್ರ ನೀರು ಹೆಚ್ಚಿಗೆ ಇರೋಲ್ಲ, 2 ಬಕೆಟ್ ಇಟ್ಟಿರ್ತಾರೆ. ಒಂದು ಗಲೀಜು ಬಕೆಟು, ಒಂದು ಅತಿ ಗಲೀಜು ಬಕೆಟು. ನೀವು ತಿಂದ ಪ್ಲೇಟ್ ಆ ಕಡೆ ಇಟ್ಟರೆ ಆ ಪ್ಲೇಟ್ನ ಗಲೀಜು ಬಕೆಟ್ನಾಗ ಒಂದು ಸಾರಿ ಇನ್ನೊಂದು ಬಕೆಟ್ನಾಗ ಅದ್ಬಿಟ್ಟು ನಿಮ್ಗೆ ಹಾಕ್ಕೊಟ್ಬಿಡ್ತಾರೆ. ಅದರಿಂದ ಕೂಡ ಕಂಟಾಮಿನೇಷನ್ ಆಗುತ್ತೆ. ಈ ಫುಡ್ ಕಂಟಾಮಿನೇಷನ್ ಭಾಳ ಇಂಪಾರ್ಟೆಂಟ್. ಸರ್ವರ್ ಯಾರು ಅದನ್ನು ಸರ್ವ್ ಮಾಡ್ತಾನಲ್ಲ, ಅವನ ಕೈ ಸ್ವಚ್ಛ ಇರೋಲ್ಲ. ಈಚೀಚೆಗೆ ನಾವು ನೋಡ್ತೀವಿ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡಿರ್ತಾರೆ, ಅದನ್ನೇ ತೆಗೆದು ಅಲ್ಲೆಲ್ಲೋ ಇಕ್ಕಿರ್ತಾರೆ. ನಮ್ಮ ಕಣ್ಣಿಗೆ ಮಾತ್ರ ಏನೋ ಇವನು ಹಾಕ್ಕೊಂಡಂಗೆ ಕಾಣುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಕೈ ಸ್ವಚ್ಛ ಇಲ್ದಿದ್ರೆ, ಅದರೊಳಗೆ ಭಾಳ ಜನ ನಾವು ನೋಡ್ತೀವಿ ಉಗುರು ಕಟ್ ಮಾಡ್ಕೊಳ್ಳಲ್ಲ. ಉಗುರಿನ ಕೆಳಗಡೆ ಈ ಮೊಟ್ಟೆ ಇರುತ್ತೆ, ಯಾವುದು ಈ ರೌಂಡ್ ವರ್ಮು, ಥ್ರೆಡ್ ವರ್ಮು, ಪಿನ್ ವರ್ಮು, ಅಮೀಬೆ ಅವೆಲ್ಲವೂ ಇರ್ತವೆ. ಸೊ ಅದರಿಂದ ಮಕ್ಕಳ ಹೊಟ್ಟೆಗೆ ಹೋದರೆ ಫುಡ್ ಪಾಯ್ಸನಿಂಗ್ ಆಗಿ ಸತ್ತೋಗ್ತಾರೆ. ಅದರಿಂದ ಹಸಿ ಪದಾರ್ಥಗಳನ್ನ, ಅಂದರೆ ಬೇಯಿಸದೇ ಇರತಕ್ಕಂಥ ಪದಾರ್ಥಗಳು, ಬೇಯಿಸಿ ತಣ್ಣಗಾಗಿರೋ ಪದಾರ್ಥಗಳು, ಅದರೊಳಗಾಗಿ ಪಾನಿ ಅಂತೂ ಡರ್ಟಿ ಪಾನಿ ಅಂತೀನಿ ನಾನು. ಆ ಪಾನಿ ಒಳಗೆ ಆಗಿಂದಾಗೆ ಬೆರಳಾಗ್ತಾ ಇರ್ತಾರೆ. ಅನ್ಫಾರ್ಚುನೇಟ್ಲಿ ಈ ಪಾನಿ ಒಳಗೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಸ್ವಿಮ್ ಮಾಡಿತಿರ್ತವೆ, ಅಮೀಬೆ ಇರ್ತವೆ. ನಾವು ಭಾಳ ಜನಕ್ಕೆ ನಮ್ಮ ದೇಶದಲ್ಲಿ ನೋಡೋ ಅಂಥದ್ದು ಅಂದರೆ ರಕ್ತ ಭೇದಿ ಆಗುತ್ತಲ್ಲ, ಆಮ್ಶಕ್ಕೆ ಭೇದಿ ಆಗುತ್ತಲ್ಲ, ಅದಕ್ಕೆ ಕಾರಣ ಅಮೀಬಿಯಾಸಿಸ್ ಅಂತೀವಿ ನಾವು. ಅಫ್ಕೋರ್ಸ್ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಅನ್ಫಾರ್ಚುನೇಟ್ಲಿ ಆ ಸೀರಿಯಸ್ ಪೇಷಂಟ್ಸ್ನ ಹೈಡ್ರೇಟ್ ಮಾಡಲಿಲ್ಲ ಅಂದರೆ ಡಿಹೈಡ್ರೇಷನ್, ನಿರ್ಜಲೀಕರಣ ಆಗಿ ಸತ್ತೋಗ್ಬಿಡ್ತಾರೆ. ಆದ್ದರಿಂದ ದಯವಿಟ್ಟು ಬೀದಿ ಬದಿಯ ಆಹಾರ ತಿನ್ನುವಾಗ ಬಿ ಕೇರ್ಫುಲ್. ಎಲ್ಲೋ ಒಂದು ಕಡೆ ಇವು ಎಲ್ಲರಿಗೂ ಒಂದು ಆಸೆ ತಿನ್ನೋದ್ರ ಮೇಲೆ. ಬಟ್ ಅಲ್ಲಿನ ಹೈಜೀನ್ ಹೆಂಗಿರುತ್ತೆ, ಎಷ್ಟೋ ಸಾರಿ ನೀವು ನೋಡಿದ್ದೀರಿ, ಮೋರಿ ಪಕ್ಕದಲ್ಲೇ ಅವನ ಅಂಗಡಿ ಹಾಕ್ಕೊಂಡಿರ್ತಾನೆ, ಅಲ್ಲೇ ಗಲೀಜು ನೀರಿನೊಳಗೆ ಕೈ ಆಡ್ತಿರ್ತಾನೆ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ದಯವಿಟ್ಟು ಬೀದಿ ಬದಿಯ ಆಹಾರಗಳನ್ನು ತಿನ್ನುವಾಗ ಕೇರ್ಫುಲ್ ಆಗಿರಿ. ಬೀದಿ ಬದಿ ವ್ಯಾಪಾರಿಗಳ ಗಮನಕ್ಕೆ ದಯವಿಟ್ಟು ನಿಮ್ಮದು ಜೀವನ ನಡಿಬೇಕು, ಆದರೆ ಎಲ್ಲೋ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ
ನಿಮ್ಮ ಫುಡ್ಡನ್ನು ಕವರ್ ಮಾಡಿ. ಅದರೊಳಗೆ ಬೇಸಿಗೆಯಲ್ಲಿ ನೊಣಗಳ ಕಾಟ ನೀವು ನೋಡಿ. ಚಳಿಗಾಲದಲ್ಲಿ ಈ ಮಳೆಗಾಲದಲ್ಲಿ ಸೊಳ್ಳೆ ಕಾಟ ಹೆಂಗಿದೆಯೋ, ಬೇಸಿಗೆ ಕಾಲದಲ್ಲಿ ನೊಣಗಳು, ಈ ನೊಣಗಳು ದೇ ಆರ್ ಕ್ಯಾರಿಯರ್ಸ್ ಆಫ್ ಕಾಲ್ರಾ, ಆರ್ ಕ್ಯಾರಿಯರ್ಸ್ ಆಫ್ ಎನಿ ಇನ್ಫೆಕ್ಷನ್. ಏನಾಗುತ್ತೆ ನೀವು ನೋಡಿ, ನೊಣ ರೋಡ್ ಸೈಡ್ ಗಲೀಜ್ ಮೇಲೆ ಮಕ್ಕಳು ಶಿಟ್ ಮಾಡಿರ್ತಾರೆ, ಅದ್ರ ಮೇಲೆ ಕೂತ್ಕೊಳ್ಳುತ್ತೆ. ಅಲ್ಲಿಂದ ಹಾರ್ಕೊಂಬಂದು ಅಲ್ಲಿಟ್ಟಿರೋಂಥ ಸ್ವೀಟ್ಸು ಕಟ್ ಫ್ರೂಟ್ಸ್ ಮೇಲೆ ಕೂತ್ಕೊಳ್ಳುತ್ತೆ. ನಿಮಗೆ ಗೊತ್ತೇ ಆಗಲ್ಲ. ಅಲ್ಲಿರೋ ಮೊಟ್ಟೆಯನ್ನು, ರೌಂಡ್ ಮೊಟ್ಟೆನ ಇಲ್ಲಿ ತಂದು ಇದ್ರ ಮೇಲೆ ಕುಂಡ್ರಿಸಿರುತ್ತೆ. ಅದನ್ನು ನಾವು ತಿನ್ನೋದ್ರಿಂದ ಮಕ್ಕಳಿಗೆ ಜಂತುಹುಳ ಕಿರಿಮೆ ಹುಳ ಆಗ್ತವೆ, ಹೊಟ್ಟೆ ಇನ್ಫೆಕ್ಷನ್ ಆಗುತ್ತೆ. ಆಗಿಂದಾಕೆ ಮಕ್ಕಳು, ನಿಮ್ಮ ಮಕ್ಕಳು ಹೊಟ್ಟೆ ನೋವು ಅಂದರೆ ಭಾಳ ಸಾರಿ ಜನ ಅಂದ್ಕೊಳ್ಳೋದು ಏನಾದರೂ ಹೊಟ್ಟೆ ಒಳಗೆ ಇನ್ಫೆಕ್ಷನ್ ಆಗಿದೆ ಅಂತ. ಮಕ್ಕಳಿಗೆ ಅಪೆಂಡಿಕ್ಸ್ ಇದೆಯಲ್ಲ, ಅದನ್ನು ಅಬ್ಡಾಮಿನಲ್ ಟಾನ್ಸಿಲ್ ಅಂತೀವಿ. ಅದಕ್ಕೇ ಇಂಪಾರ್ಟೆಂಟು. ಅಪೆಂಡಿಕ್ಸ್ ಇರೋ ಜಾಗದಲ್ಲಿ ಮೀಸೆಂಟ್ರಿಕ್ ಲಿಂಫ್ ನೋಡ್ ಹದಗೆಳ್ಳೆಗಳು, ನಿಮ್ಮ ಕುತ್ತಿಗೆ ಒಳಗೆ 350 ಹದಗೆಳ್ಳೆಗಳಿದ್ದಾವೆ. ಎಲ್ಲಿ ಟಾನ್ಸಿಲ್ನೊಳಗೆ ಇನ್ಫೆಕ್ಷನ್ ಆಯಿತು, ಜ್ವರ ಬಂತು ಅಂದರೆ ನಿಮ್ಮ ಕುತ್ತಿಗೆಯಲ್ಲಿ ಗಂಟುಗಳು ಬರ್ತವೆ. ಅದೇ ರೀತಿ ಅಬ್ಡಾಮನ್ನಲ್ಲಿ ಈ ಮೀಸೆಂಟ್ರಿಕ್ ಲಿಂಫ್ ನೋಡ್ ದೊಡ್ಡದಾಗ್ತವೆ. ಅದರಿಂದ ಜ್ವರ ಬರುತ್ತೆ ಮಕ್ಕಳಿಗೆ. ಅದರಿಂದ ದಯವಿಟ್ಟು ನಮ್ಮ ಪರ್ಸನಲ್ ಹೈಜೀನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು.